ಎಲ್ರಿಗೂ ನಮಸ್ತೆ. ನಾನು ವಿಶ್ವನಾಥ್ ಗಂಗೊಳ್ಳಿ ಮಾತಾಡ್ತಿರುವಂತದ್ದು. ಇವತ್ತು ಒಂದು ಮುಖ್ಯವಾದ ವಿಚಾರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಮುಳುಗು ತಜ್ಞ ದಿನೇಶ್ ಕಾರ್ವಿ, ಗಂಗೊಳ್ಳಿಯ ಭಾಗದ ಹೆಮ್ಮೆಯ ಮುಳುಗು ತಜ್ಞ, ಜೀವರಕ್ಷಕ, ಆಪತ್ ಬಾಂಧವ. ಹಾಗೆ ಈಗಾಗಲೇ 500ಕ್ಕೂ ಅಧಿಕ ಮೃತದೇಹವನ್ನ ನೀರಿನಿಂದ ಮೇಲೆ ತಂದಿರತಕ್ಕಂತ ಒಬ್ಬ ಜೀವರಕ್ಷಕರು ಇವರಾದ್ರೆ, ಇವರಿಗೆ ಬಹಳಷ್ಟು ಒಂದು ಸಮಸ್ಯೆಯಲ್ಲಿದ್ದಾರೆ. ಅದೇನಂತ ಹೇಳಿದ್ರೆ, ಕಳೆದ 24 ವರ್ಷಗಳಿಂದ ಜೀವರಕ್ಷಣೆ ಕಾರ್ಯದಲ್ಲಿ ತೊಡಗಿಸಿಕೊಂಡಂತ ಈ ವ್ಯಕ್ತಿ ಒಂದು ತುರ್ತು ವಾಹನಕ್ಕಾಗಿ ಜನರ ಮುಂದೆ ಕೈ ಚಾಡ್ತಾ ಇದ್ದಾರೆ. ನಿಜವಾಗಿ ಕೂಡ ಇದನ್ನ ಕೇಳುವಂತದ್ದೇನಿಲ್ಲ, ನಾವಾಗಿ ಅವ್ರಿಗೆ ಕೊಡಿಸಬೇಕಾಗಿತ್ತು ಇಷ್ಟರ ಮಧ್ಯದಲ್ಲೇ. ಆದ್ರೆ ಒಂದು ಘಟನೆಯನ್ನು ಹೇಳೋದಾದ್ರೆ, ಮೊನ್ನೆಯಷ್ಟೇ ಭಟ್ಕಳದಲ್ಲಿ ಸಿರಾಲಿಯಲ್ಲಿ ಒಂದು 11 ಜನ ಕಪ್ಪೆ ತರುವುದಕ್ಕೆ ಹೋದ ಕಾರಣ 11 ಜನ ಮೃತಪಟ್ಟಿದ್ರು. ಟಿವಿಯಲ್ಲಿ ಒಂದು ನ್ಯೂಸ್ ಅಲ್ಲಿ ನೋಡಿದವಾಗ ಅಲ್ಲಿ ಯಾರು ಕೂಡ ಮುಳುಗು ತಜ್ಞರು ಬಾರಲಿಲ್ಲ ಎನ್ನುವಂತ ಒಂದು ವಿಚಾರಧಾರನ್ನು ಕೇಳಿದವಾಗ ದಿನೇಶ್ ಕಾರ್ವಿ ಸಡನ್ ಆಗಿ ಕಾರ್ಯಪ್ರವೃತ್ತರಾಗಿ ಟೀಮ್ ಅನ್ನ ಕರೆದುಕೊಂಡು ಒಂದು ವಾಹನವನ್ನು ಮಾಡಿಕೊಂಡು ಶೀಘ್ರಗತಿಯಲ್ಲಿ ಹೋಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಬೈಂದೂರಿಗೆ ಹೋದ ತಕ್ಷಣ ಅವರಿಗೆ ಒಂದು ಡೀಸೆಲ್ ನ ಸಮಸ್ಯೆ ಆಗ್ತದೆ. ವಾಹನಕ್ಕೆ ಆ ಡೀಸೆಲ್ ಅನ್ನು ಹೊಂದಿಸುವುದಕ್ಕೆ ಬಹಳಷ್ಟು ಕಷ್ಟವಾಗ್ತದೆ. ಅದಕ್ಕಾಗಿ ಆ ವಿಚಾರಧಾರೆಯನ್ನ ನಾವು ಮನದಟ್ಟು ಮಾಡಿಕೊಂಡು ಇಂತಹ ಒಂದು ವ್ಯಕ್ತಿಗೆ ಒಂದು ವಾಹನ ಇಲ್ಲದೆ ಇದ್ರೆ ಕೆಲವೊಂದು ಜೀವಗಳು ಕೈಜಾರಿ ಹೋಗುವಂತ ಸಂದರ್ಭ ಇದೆ. ಅದನ್ನ ದಿನೇಶ್ ಕಾರ್ವಿ ನಮಗೆ ಹೇಳಿದ್ದಾರೆ. ಬಹುಶಃ ಇಂಥ ಒಂದು ವ್ಯಕ್ತಿಗೆ ಒಂದು ತುರ್ತು ವಾಹನವನ್ನು ತಂದುಕೊಡೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರಿಯಾಗಬೇಕು. ಯಾಕಂದ್ರೆ ದಿನೇಶ್ ಕಾರ್ವಿ ತಂಡಕ್ಕೆ ಇದಲ್ಲ, ದಿನೇಶ್ ಕಾರ್ವಿ ಅವರಿಗೆ ವೈಯಕ್ತಿಕವಾಗಿ ಕೂಡ ಅಲ್ಲ, ಮುಂದಿನ ಜೀವರಕ್ಷಣೆಗಾಗಿ, ಮುಂದಿನ ಕಾರ್ಯಾಚರಣೆಗಾಗಿ ಬಹಳಷ್ಟು ಅವಶ್ಯಕತೆ ಇರುವಂತಹ ಈ ಒಂದು ತುರ್ತು ವಾಹನವನ್ನು ತಂದುಕೊಡೋದಕ್ಕೆ ತಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ನಮಸ್ತೆ ಸ್ನೇಹಿತರೆ, ನಾನು ಮುಳುಗು ತಜ್ಞ ದಿನೇಶ್ ಕಾರ್ವಿ ಅಂತ ಗಂಗೊಳ್ಳಿಯಿಂದ. ನನಗೆ ತುಂಬಾ ಕಡೆಗೆ ಕಾಲ್ ಬರ್ತಾ ಇರ್ತದೆ, ಯಾವುದೇ ಒಂದು ಅವಘಡ ಆಗಿದ್ರು ತುಂಬಾ ಕಾಲ್ ಬರ್ತಾ ಇದೆ. ನನ್ಗೆ ಹೋಗ್ಲಿಕ್ಕೆ ತುರ್ತು ವಾಹನ ಒಂದು ಬೇಕಾಗಿದೆ. ಯಾಕಂತ ಹೇಳಿದ್ರೆ ಯಾವ ಟೈಮಲ್ಲಿ ಎಲ್ಲಿಂದ ಫೋನ್ ಬರ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ನಾವು ಯಾವುದೇ ಒಂದು ಗಾಡಿ ಮಾಡ್ಕೊಂಡು ಹೋಗಿದ್ರು ಅವ್ರು ಬರ್ಲಿಕ್ಕೆ ಲೇಟ್ ಆಗ್ತದೆ. ಆದ್ರೂ ನಮ್ಮ ಟೀಮ್ನವ್ರು ಎಲ್ಲರೂ ಸೇರಿ ಎಲ್ಲ ಒಂದಾಗಿರ್ತಾರೆ. ಆದ್ರೂ ಆ ಗಾಡಿ ಬರ್ಲಿಕ್ಕೆ ಲೇಟ್ ಆಗುವಾಗ ನಮ್ಗೆ ಹೋಗ್ಲಿಕ್ಕೆ ಆಗುದಿಲ್ಲ. ನಿಮ್ಮೆಲ್ಲರ ಸಹಾಯ ಆಗಿ ನಮ್ಗೆ ಒಂದು ತುರ್ತು ವಾಹನ ನಮ್ಗೆ ಬೇಕಾಗಿ ನಾವು ಏನಂತ ಮಾಡ್ಕೊಂತೀವಿ.